ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾನೊಂದು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀನಿ. ಅದೇನೆಂದರೆ ಡ್ರೈವೆಕ್ಸ್. ಏನಿದು ಡ್ರೈವೆಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ಒಂದ್ಸರಿ ನೀವು ನೋಡಿ ಆಮೇಲೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ನೋಡಿದ್ರಲ್ಲ, ನಿಮಗೊಂದು ಐಡಿಯಾ ಬಂದಿರುತ್ತೆ ಏನು ಅಂತ. ಸೊ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗೇನೆಂದರೆ ಬೈಕ್ಸ್ ಅಂದ್ರೇ ಕ್ರೇಜ್. 10ನೇ ಕ್ಲಾಸ್ ಮುಗ್ದಾಗಲಿಂದಲೂ ಒಂದು ಕ್ರೇಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮಗೆ. ಬೈಕ್ಸ್ ತಗೋಬೇಕು ಅಂತ. ಬಟ್ ಆದಷ್ಟು ದುಡ್ಡಿರೋಲ್ಲ. ಸೊ ಆಗೇನು ಆಪ್ಷನ್ನು ಪ್ರೀ ಓನರ್ಡ್ ಬೈಕ್ಸ್. ಸೊ ಅದು ಪ್ರೀ ಓನರ್ಡ್ ಬೈಕ್ಸು ನಾವು ಅಲ್ಲಿ ಇಲ್ಲೋ ತಗೊಂಡ್ರೆ ಅದು ಚೆನ್ನಾಗಿರ್ತಾವೋ ಇಲ್ಲೋ ಗೊತ್ತಿಲ್ಲ. ತಗೊಳ್ತೀವಿ, ಅಷ್ಟು ಇಷ್ಟು ದುಡ್ಡು ಇಟ್ಬಿಟ್ಟು ಬಂದಮೇಲೆ ಅದಕ್ಕೂ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಸೊ ಒಳ್ಳೆ ವೆಹಿಕಲ್ಲು, ಹೊಸ ವೆಹಿಕಲ್ ಥರ ಇರೋವಂಥ ಒಂದು ಬೈಕ್ ಬೇಕು. ನಮ್ಮ ಹತ್ರ ಇರೋವಂಥ ಬಡ್ಜೆಟಲ್ಲೇ ಬೈಕ್ ಬೇಕು. ಅದಕ್ಕೆ ನಿಮಗೆ ಒಂದೇ ಒಂದು ಆಪ್ಷನ್ನು ಡ್ರೈವೆಕ್ಸ್. ನಾವೀಗ ಟ್ರೂ ವ್ಯಾಲ್ಯೂ ಕಾರ್ಸ್ ನೋಡಿದ್ವಲ್ಲ, ಟ್ರೂ ವ್ಯಾಲ್ಯೂ ಅಂದರೆ ಒಂದು ಜೆನ್ಯೂನು, ಒಂದು ಬ್ರ್ಯಾಂಡು, ಒಂದು ನಂಬಿಕೆ. ಅದೇ ಥರ ನೀವು ಬೈಕ್ಸಿಗೆ ಬಂದರೆ ಡ್ರೈವೆಕ್ಸ್ ಅನ್ನೋದು ನಿಮ್ಗೊಂದು ಜೆನ್ಯೂನು, ಒಂದು ಬ್ರ್ಯಾಂಡು, ಒಂದು ನಂಬಿಕೆ ಅನ್ನೋದು ನಿಮಗೆ ಇದರಲ್ಲಿ ಡ್ರೈವೆಕ್ಸಲ್ಲಿ ನಿಮಗೆ ಇರುತ್ತೆ. ಇದೇನೆಂದರೆ ಸೇಮ್ ಪ್ರೀ ಓನರ್ಡ್ ಬೈಕ್ಸ್ ಸೇಲಿಂಗ್. ಅಂದರೆ ನಿಮಗೆ ಬೈಕ್ ಅನ್ನೋದು ಫುಲ್ ಜೆನ್ಯೂನಾಗಿ ವಿತ್ ವಾರಂಟಿ ಮತ್ತು ಸರ್ವೀಸು, ನಿಮ್ಮ ಬೈಕು ಕೊಟ್ಟಾಗಲಿಂದ ಮತ್ತು ತಗೊಂಡು ಹೋದ್ಮೇಲೂ ನಿಮಗೆ ಒಳ್ಳೆ ಸರ್ವಿಸ್ ಪ್ರೊವೈಡ್ ಮಾಡೋವಂಥದ್ದು ಇದು ಡ್ರೈವೆಕ್ಸ್ ಅನ್ನೋದು. ಸೊ ನಿಮಗೆ ಪಕ್ಕ ಇರೋವಂಥ ಬೈಕು, ಜೆನ್ಯೂನ್ ಆಗಿರೋವಂಥ ಬೈಕು ನಿಮಗೆ ಕಡಿಮೆ ಬಡ್ಜೆಟಲ್ಲಿ ಬೇಕಂದರೆ ನೀವು ಖಂಡಿತ ಡ್ರೈವೆಕ್ಸ್ಗೆ ನೀವು ವಿಸಿಟ್ ಮಾಡಲೇಬೇಕು. ನನಗೆ ಇನ್ನೂ ಅಷ್ಟೊಂದು ಜಾಸ್ತಿ ಗೊತ್ತಿಲ್ಲ ಡ್ರೈವೆಕ್ಸ್ ಅನ್ನೋದು. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಅದೆಷ್ಟು ಜೆನ್ಯೂನ್ ಇದೆ ಅನ್ನೋದು ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟರಲ್ಲಿ ಗೊತ್ತಾಗುತ್ತೆ. ಸೊ ನೀವು ನೋಡಿದಾಗ ಈಗ ಅಂದ್ಕೊಂಡಿರ್ತೀರ ಒಂದೇ ಒಂದು, ಇದು ಹೊಸ ಬೈಕ್ಸು ಶೋರೂಮ್ ಅಂತ. ನಾನು ವಿಸಿಟ್ ಮಾಡಿದಾಗ ಹಂಗೆ ಅಂದ್ಕೊಂಡೆ. ಸೊ ಇದು ಪ್ರೀ ಓನರ್ಡ್ ಬೈಕ್ಸು. ಸೊ ನಿಮಗೆ ಹೊಸ ಬೈಕ್ಸ್ ಥರನೇ ಇದೆ. ನಿಮಗೆ ಯಾವ ಬೈಕ್ ಬೇಕು? TVS ಬೇಕಾ, ಹೋಂಡಾ ಬೇಕಾ, ನಿಮಗೆ ಸ್ಪೋರ್ಟ್ಸ್ ವೆಹಿಕಲ್ ಬೇಕಾ, ಪ್ರೀಮಿಯಮ್ ಬೈಕ್ಸ್ ಬೇಕಾ, ನಿಮಗೆ ಸ್ಪೋರ್ಟಿವ್ ಬೈಕ್ಸು, ಡ್ಯೂಕ್ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, TVS ಇಂದ ಹಿಡಿದ್ಬಿಟ್ಟು ನಿಮಗೆ ಟಾಪ್ ಬೈಕ್ಸ್ವರೆಗೂ ಎಲ್ಲ ನಿಮಗೆ ಪ್ರೀ ಓನರ್ಡಲ್ಲಿ ನಿಮ್ಮಲ್ಲಿ ಇರೋವಂಥ ಬಡ್ಜೆಟ್ಗೆ ಸಿಗುತ್ತೆ. ಅದು ಜೆನ್ಯೂನ್ ಆಗಿ ನಿಮಗೆ 1 ಇಯರ್ ವ್ಯಾರಂಟಿ ಜೊತೆಗೆ ಬರುತ್ತೆ ನಿಮಗೆ. ಮತ್ತು ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಒಂದು ಜೆನ್ಯೂನ್ ಆಗಿರುವಂಥ ಒಂದು ಕಂಪ್ನಿ ಥರ ಇರುತ್ತೆ. ಯಾಕಂದರೆ ಎಲ್ಲ ಡಾಕ್ಯುಮೆಂಟೇಷನ್ ಜವಾಬ್ದಾರಿನೂ ಅವರೇ ತಗೊತಾರೆ ನಿಮಗೆ. ಸೊ ನೀವು ಜಸ್ಟ್ ಬಂದುಬಿಟ್ಟು ನೀವು ಒಳ್ಳೆ ನಿಮ್ಗೆ ಇಷ್ಟ ಆಗಿರೋ ಪ್ರೈಸ್ನ ಕೊಟ್ಬಿಟ್ಟು ಇಷ್ಟ ಆಗಿರೋ ಬೈಕ್ನ ಜಸ್ಟ್ ತಗೊಂಡೋಗಿ ಯಾವುದೇ ಟೆನ್ಷನ್ ಇಲ್ಲದೆ ಓಡಿಸ್ಕೊಬೋದು. ಅಂಥದಕ್ಕೆ ನಮ್ಮ ಡ್ರೈವೆಕ್ಸ್. ಸೊ ನಾವು ಇವತ್ತು ಬಂದುಬಿಟ್ಟು ಆ ಡ್ರೈವೆಕ್ಸ್ ಬಗ್ಗೆ ಕಂಪ್ಲೀಟಾಗಿ ಅವರಿಂದಲೇ ತಿಳ್ಕೊಳ್ಳೋಣ ನಾವು. ಸೊ ಇದು ಅಡ್ರೆಸ್ಸು ಬಂದುಬಿಟ್ಟು ನಿಮಗೆ ಹೊಸೂರು ಗೇಟ್ ಆಪೋಸಿಟಲ್ಲಿ ಬೆಂಗಳೂರಲ್ಲಿ ಇರೋವಂಥದ್ದು, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಸೊ ನಾನು ನಿಮಗೆ ಅಡ್ರೆಸ್ ಗೊತ್ತಾಗಲಿಕ್ಕೆ ಅಂತ ನಾನು ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿಂದ ನಾವು ನೆಕ್ಸ್ಟು ತಿಳ್ಕೊಳ್ಳೋಣ ಯಾವ ಥರ ಅಂತ ಡ್ರೈವೆಕ್ಸ್ ಅಂದರೆ ಇನ್ನೂ ಕಂಪ್ಲೀಟ್ ಡೀಟೇಲ್ ಆಗಿ. ಇದು ನಿಮಗೆ ಡ್ರೈವೆಕ್ಸ್, ಜೆನ್ಯೂನ್ ಬ್ರ್ಯಾಂಡ್ ಫಾರ್ ಪ್ರೀ ಓನರ್ಡ್ ಬೈಕ್ಸ್. ನಿಮಗೆ ಇದು ಅಡ್ರೆಸ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ. ಹೊಸೂರು ಗೇಟ್ ಬಂದಾದಮೇಲೆ ಅದರ ಆಪೋಸಿಟಲ್ಲಿ ಬಸ್ ಸ್ಟಾಪ್ ಆಪೋಸಿಟಲ್ಲಿ ಇರುತ್ತೆ. ನಿಮಗೆ ಇದು ಮೆಟ್ರೋ ಸ್ಟೇಷನ್ ಫ್ಲೈಓವರ್ ಕೆಳಗಡೆನೇ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲ ನೀವು ಒಂದು ವೇಳೆ ಚಂದಾಪುರದ ಕಡೆಯಿಂದ ಬಂದರೆ ನಿಮ್ಮ ಲೆಫ್ಟ್ ಸೈಡಲ್ಲೇ ಸರ್ವಿಸ್ ರೋಡಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ ಇದು ಡ್ರೈವೆಕ್ಸ್ ಅಂತ ಹೇಳ್ಬಿಟ್ಟು. ಸೊ ನಾವೀಗ ಇನ್ಸೈಡ್ ನೋಡಿ.
Fuel checkup, brake checkup and adjustment, tire pressure, engine oil level and quality, clutch cable condition and clutch adjustment, battery checkup and electrical checkup, chain adjustment, test to found any normal noise in engine. So ಇದೆಲ್ಲ ನಿಮಗೆ ಫ್ರೀಯಾಗಿ ಮಾಡಿಕೊಡಲಾಗುತ್ತೆ ಇಲ್ಲಿ. ಸೊ ಶೋರೂಮ್ ಅಡ್ರೆಸ್ಸು ಎಲ್ಲ ನೋಡಿದ್ವಲ್ಲ ಈಗ. ಸೊ ಬಟ್ ಏನಿದು ಡ್ರೈವೆಕ್ಸ್ ಅನ್ನೋದು ನನಗಿನ್ನೂ ಫುಲ್ಲಾಗಿ ಗೊತ್ತಾಗಿಲ್ಲ. ಸೊ ನಾವು ಈಗ ಸಿಂಬು ಅವ್ರು ಇದ್ದಾರೆ ನಮ್ಮ ಜೊತೆ, ಅವ್ನು ಕೇಳಿಬಿಟ್ರೆ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಾವೀಗ ತಿಳ್ಕೊಳ್ಳೋಣ ಅವ್ನು ಕೇಳಿಬಿಟ್ಟು ಏನಿದು ಡ್ರೈವೆಕ್ಸ್ ಅಂತ. ನಮಸ್ಕಾರ. ಸರ್, ನಾನು ಸೆಕೆಂಡ್ಸ್ ಬೈಕ್ ತೊಗೊಬೇಕಂತ ನೋಡ್ತಾ ಇದ್ದೆ. ಬಟ್ ನಮ್ಮ ಫ್ರೆಂಡ್ಸು ಎಲ್ಲರೂ ತುಂಬ ಹೇಳ್ತಿರೋದು ಡ್ರೈವೆಕ್ಸ್ಗೆ ಹೋಗು, ನಿಮಗೆ ಒಳ್ಳೆ ಜೆನ್ಯೂನ್ ಆಗಿರೋಂಥ ಪರ್ಫೆಕ್ಟ್ ಬೈಕ್ ಸಿಗುತ್ತೆ, ನಿನ್ನ ಬಡ್ಜೆಟ್ಗೆ ಒಳ್ಳೆ ಬೈಕ್ ಸಿಗುತ್ತೆ ಪ್ರೀ ಓನ್ಡಲ್ಲೇ ಅಂತ ಹೇಳ್ತಿದ್ದಾರೆ. ನನಗೆ ಏನಿದು ಎಲ್ಲರೂ ಡ್ರೈವೆಕ್ಸ್ ಅಂತ ಹೇಳ್ತಿದಾರಲ್ಲ, ಇದೇನು ನಾನು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ವ್ಯೂವರ್ಸ್ಗೂ ಎಲ್ರಿಗೂ ಹಂಗೆ ತೋರಿಸ್ಬಿಡೋಣ ಅಂತ ಈ ವಿಡಿಯೋ ಮಾಡೋಣ ಅಂತ ಬಂದೆ. ಸರ್, ಏನು ಸರ್ ಇದು ಡ್ರೈವೆಕ್ಸ್ ಅಂತ? ಡ್ರೈವೆಕ್ಸ್ ಅಂತ ನಾವು ಏನು ಮಾಡ್ತಾ ಇದ್ರೆ ಪ್ರೀ ಓನ್ಡ್ ಬೈಕ್ಸ್ 2 ವೀಲರ್ಸ್ ಇದಲ್ವಾ, ಪ್ರೀ ಓನ್ಡ್ 2 ವೀಲರ್ಸ್ ನಾವು ರೀಬರ್ಬಿಸ್ ಮಾಡಿ ಮತ್ತು ಅದು ಏನೇನು ಕ್ವಾಲಿಟಿ ಚೆಕ್ ಇದೆ ಅದೆಲ್ಲ ಚೆಕ್ ಮಾಡಿ ಸರ್ಟಿಫೈ ಮಾಡಿ ಮತ್ತೆ ಮಾರ್ಕೆಟ್ ಸೇಲ್ ಮಾಡ್ತಾ ಇದ್ವಿ. ಓಕೆ, ಇದು ಬೇರೆ ನೀವು ಬೈ ಮಾಡ್ತಾರೆ ಏನು ಮಾಡ್ತೀರಾ ಅಂದರೆ ಅನ್ಆರ್ಗನೈಸ್ಡ್ ಬೈಕ್ ಇರುತ್ತೆ, ಅಥವಾ ಎಲ್ಲಿದ್ರು ಒಂದು ಗ್ಯಾರೇಜ್ ಇರುತ್ತೆ, ಅಲ್ಲಿ ಸೇಲ್ ಮಾಡ್ತೀರಾ, ಅಲ್ಲಿ ಬೈ ಮಾಡ್ತೀರಾ ಯೂಸ್ಡ್ ವೆಹಿಕಲ್. ನಾವು ಅದು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಡ್ರೈವೆಕ್ಸ್ ಏನು ಮಾಡ್ತೀವಿ, ವಿ ವಿಲ್ ಪ್ರೊಕ್ವೈರ್ ವೆಹಿಕಲ್. ನಾವು ಯಾರ್ಯಾರು ಸೇಲ್ ಮಾಡ್ತಾರೋ ಅವ್ರ ಹತ್ರ ಪ್ರೊಕ್ವೈರ್ ಮಾಡಿ ನಮ್ಮದು DTC ಇದೆ, ಡ್ರೈವೆಕ್ಸ್ ಟೆಕ್ನಿಕಲ್ ಸೆಂಟರ್, ಅಲ್ಲಿ ತಗೊಂಡೋಗಿ ಅಲ್ಲಿ ಕಂಪ್ಲೀಟ್ ಪ್ರೀ ಚೆಕ್ ಆಗುತ್ತೆ. ಗಾಡಿ ಹೆಂಗೆ ಕಂಡೀಷನ್ ಇದೆ, ಏನು ಸ್ಟೇಟಸ್ ಇದೆ, ಅದು ವೆಹಿಕಲ್ ಸ್ಟೇಟಸ್ ಎಲ್ಲ ನೋಡಿ, ಅದು ಏನಾದರೂ ರೀಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ರೀಪ್ಲೇಸ್ ಮಾಡಿ ಅದು ಕಂಪ್ಲೀಟ್ ಸರ್ವಿಸ್ ಮಾಡಿ ಎಲ್ಲ ಸರ್ವಿಸ್ ಆದಮೇಲೆ ನಿಮಗೂ 110 ಪಾಯಿಂಟ್ ಚೆಕ್ ಆಗುತ್ತೆ. ಚೆಕ್ ಆಗಿ ಸೆಲ್ಫ್ ಸರ್ಟಿಫೈ ಮಾಡ್ತಾರೆ. ನಮ್ಮ ಹತ್ರ ಸೀನಿಯರ್ ಟೆಕ್ನಿಷಿಯನ್ ಆದರೆ ಅವ್ರು ಸೆಲ್ಫ್ ಸರ್ಟಿಫೈ ಮಾಡಿಬಿಟ್ಟು ಮತ್ತು ಅಲ್ಲಿಂದ ನಮಗೂ ಶೋರೂಮ್ಗಳು ಬರುತ್ತೆ, ಆಯಿತಾ. ಸೊ ಇಲ್ಲಿ ಬಂದಾದಮೇಲೆ ನಾವು ಸೇಲ್ ಮಾಡ್ತಾಯಿದ್ದೀವಿ. ಇದು ಡ್ರೈವೆಕ್ಸು. ಪ್ಲಸ್ ಏನು ಬೆನಿಫಿಟ್ ನಿಮಗೆ ಸಿಗುತ್ತೆ ಡ್ರೈವೆಕ್ಸ್ ತೊಗೊಂಡಾಗ, ನಿಮಗೂ ನಮ್ಮ ಹತ್ರ ಬೈ ಮಾಡಿದ್ರೆ ಹೆಂಗೆ ಹೊಸ ಗಾಡಿ ಬೈ ಮಾಡ್ತಾರೆ ಅದೇ ಥರ ನಿಮಗೂ 1 ಇಯರ್ ವಾರಂಟಿ ಸಿಗುತ್ತೆ, ಮತ್ತು 1 ಇಯರ್ ಕಂಪ್ಲೀಟ್ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಸಿಗುತ್ತೆ, ಮತ್ತು ನಿಮ್ಗೆ 3 ಫ್ರೀ ಸರ್ವಿಸ್ ಸಿಗುತ್ತೆ ಜೊತೆಗೆ. ಮತ್ತು RTO ನೇಮ್ ಟ್ರಾನ್ಸ್ಫರ್ ಎಲ್ಲ ನಾವೇ ಮಾಡ್ತೀವಿ. ಸೊ ನಿಮ್ಗೆ ಏನು ಟೆನ್ಷನ್ ಇರೋಲ್ಲ, ನಾವೇ ಮಾಡ್ತೀವಿ. ಮತ್ತು ನಮ್ಮ ಹತ್ರ ಬೈ ಮಾಡಿರೋ ಗಾಡಿಗೂ ನಿಮ್ಗೆ ಏನಾದರೂ ಟ್ರಾಫಿಕ್ ಚಲಾನ್ಸು ಮತ್ತು ಏನು ಟ್ಯಾಂಪರಿಂಗ್ ಏನಿರಲ್ಲ, ಜೆನ್ಯೂನ್ ಆಗಿ ನಾವು ಸೇಲ್ ಮಾಡ್ತೀವಿ, ಜೆನ್ಯೂನ್ ಇರುತ್ತೆ. ಸೊ ಕಂಪ್ಲೀಟ್ ಸೆಟಪ್ಪು ಮತ್ತು ನಿಮ್ಗೆ ಟಚ್ ಪಾಯಿಂಟ್ಸ್ ಇರುತ್ತೆ. ನಮ್ಮ ಹತ್ರ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಈಗ 7 ಶೋರೂಮ್ಸ್ ಇದೆ ಡ್ರೈವೆಕ್ಸ್. ನಮ್ಮದು ಇರೋದು ಎಲೆಕ್ಟ್ರಾನಿಕ್ ಸಿಟಿ. ಸೊ 7 ಶೋರೂಮ್ ಇದೆ. ನೀವು ಎಲ್ಲಿಯಾದರೂ ಬೈ ಮಾಡಿದ್ರೆ ನಮ್ಗೆ ಎಲ್ಲಿ ಬೇಕಂದ್ರೆ ನೀವು ಸರ್ವಿಸ್ ಮಾಡ್ಕೊಳ್ಬೋದು. ನಿಮಗೂ ಕಂಪ್ಲೀಟ್ ಎಂಡ್ ಟು ಎಂಡ್ ಸಪೋರ್ಟ್ ಸಿಗುತ್ತೆ ಡ್ರೈವೆಕ್ಸ್ ಅಂತ. ಇಲ್ಲಿ ಬೈಕ್ ನಾವು ಪರ್ಚೇಸ್ ಮಾಡಿದ್ರು ಇದೇ ಡ್ರೈವೆಕ್ಸ್ ಎಲ್ಲಾದರೂ ನಾವು ಸರ್ವಿಸ್ ತಗೋಬೋದು, ಎಲ್ಲಾದರೂ ಸರ್ವಿಸ್ ಮಾಡ್ಬೋದು. ಈಗ ಸರ್ವಿಸ್ ವೆಹಿಕಲ್ ಬೈ ಆದಮೇಲೆ ನಾವು ವಾರಂಟಿ ಬುಕ್ ಕೊಡ್ತೀವಿ. ವಾರಂಟಿ ಬುಕ್ ತೋರಿಸ್ಬಿಟ್ಟು ನಿಮ್ಗೆ ಎಲ್ಲಿ ಬೇಕಂದರೆ ಅಲ್ಲಿ ಸರ್ವಿಸ್ ಮಾಡ್ಬೋದು ಡ್ರೈವೆಕ್ಸ್ನಲ್ಲಿ. ಸೊ ಏನು ಕ್ಯಾಟಗರಿ ಇದೆ ಅಂದರೆ ನಿಮಗೂ ಫ್ರೀ ಸರ್ವಿಸ್ 3 ಫ್ರೀ ಸರ್ವಿಸ್ ಸಿಗುತ್ತೆ. ಸೊ ನೀವು ಹೆಂಗೆ ಹೊಸ ಗಾಡಿ ತಗೊಳ್ತಾರೆ ಆ ಥರ ನಿಮ್ಗೆ ಫ್ರೀ ಸರ್ವಿಸ್ ಸಿಗುತ್ತೆ. ಫ್ರೀ ಸರ್ವಿಸ್ ತೊಗೊಂಡಾಗ ನೀವು ಎಲ್ಲಿ ಬೇಕಂದರೆ ಮಾಡ್ಕೊಳ್ಬೋದು. ಪ್ಲಸ್ 1 ಇಯರ್ ನಾವೇ ವಾರಂಟಿ ಕೊಡ್ತೇವೆ. ಇಂಜಿನ್ ಕಂಪ್ಲೀಟ್ ಇಂಜಿನ್ 1 ಇಯರ್ ವಾರಂಟಿ ಕೊಡ್ತೇವೆ. ಏನಾದರೂ ಇಂಜಿನ್ ಆಗಲಿ, ಸೊ ನೀವು ಯು ಕ್ಯಾನ್ ಕಮ್ ಆ್ಯಂಡ್ ಗೆಟ್ ದಟ್ ಇಂಜಿನ್ ರಿಪೇರ್ಡ್ ಆ್ಯಕ್ಚುಲಿ. ತುಂಬ ಗ್ರೇಟ್ ಸರ್. ಇದು ಸೆಕೆಂಡ್ಸ್ ಬೈಕಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಎಲ್ಲ ಸಿಗ್ತಾ ಇದೆ ಅಂದರೆ ಹೊಸ ಬೈಕ್ ಥರನೇ ಅನಿಸ್ತಾ ಇದೆ ನಮಗೆ. ಹೊಸ ಬೈಕ್ ಸರ್, ಇನ್ನೊಂದು ಡೌಟ್ ಇದೆ, ಏನಾದರೂ ಆಕ್ಸಿಡೆಂಟ್ ಆಗಿರೋ ಬೈಕ್ಸು ಆ ಥರ ಏನಾದರೂ ಪರ್ಚೇಸ್ ಮಾಡ್ತೀರಲ್ಲ? ಆಕ್ಸಿಡೆಂಟ್ ಆಗಿರೋ ಬೈಕಲ್ಲಿ ಮೋಸ್ಟ್ಲಿ ಪರ್ಚೇಸ್ ಮಾಡಲ್ಲ, ಆಯಿತಾ. ಸೊ ನಮ್ದು ಏನು ಕಂಡೀಷನ್ ಅಂದರೆ ನಮಗೂ ವೆಹಿಕಲ್ ಜೆನ್ಯೂನ್ ವೆಹಿಕಲ್ ಬರುತ್ತೆ. ಮತ್ತು ಮೋಸ್ಟ್ಲಿ ವಿ ವಿಲ್ ಗೋ ಫಾರ್ ಫಸ್ಟ್ ಓನರ್ ವೆಹಿಕಲ್ಸ್ ಸೇಲ್ ಮಾಡೋದು. ಓಕೆ, ಸೊ ಸೆಕೆಂಡ್ ಓನರ್ ವೆಹಿಕಲ್ ತಗೊಳ್ತೀವಿ, ಬಟ್ ಮೋಸ್ಟ್ಲಿ ವಿಲ್ ಟ್ರೈ ಟು ಗೋ ಫಾರ್ ಫಸ್ಟ್ ಓನರ್ ವೆಹಿಕಲ್ ಅಂದರೆ ನಾವು ಟ್ರೈ ಮಾಡ್ತೀವಿ. ಅಂದರೆ ತುಂಬ ಜನ ಚೇಂಜ್ ಮಾಡೋದ್ಮೇಲೆ ನಾವು ಬೈ ಮಾಡೋಲ್ಲ. ನಮ್ಮದೊಂದು ಕ್ಯಾಟಗರಿ ಇದೆ, ಆ ಥರ ಸ್ಟಾಪ್ ಮಾಡ್ತೀವಿ ಆ್ಯಕ್ಚುಲಿ. ಓಕೆ, ಸೊ ತುಂಬ ಚೆನ್ನಾಗಿದೆ. ನಮಗೂ ಎಲ್ಲ ಈಗ ಡ್ರೈವೆಕ್ಸ್ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಸೊ ಬೈಕ್ಸು ಎಲ್ಲ ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದರೆ ಸರ್ ಎಲ್ಲ ಚಿಕ್ಕ ಬೈಕಿಂದ ನಿಮಗೆ ಎಲ್ಲ ಸ್ಪೋರ್ಟಿವ್ ಬೈಕ್ಸು ಎಲ್ಲ ಬೈಕ್ಸು ಇದೆ, ದೊಡ್ಡ ದೊಡ್ಡ ಬೈಕ್ಸ್ ಆಲ್ಸೋ. ಸೊ ನಾವು ಒಂದ್ಸರಿ ಪ್ರೈಸಸ್ ತಿಳ್ಕೊಬೋದಾ ಸರ್, ಯಾವ ಥರ ಇದೆ? ಖಂಡಿತ ತಿಳ್ಕೊಳ್ಬೋದು. ನಮ್ಮ ಹತ್ರ ಸ್ಪೋರ್ಟ್ಸ್ ಬೈಕ್ ಇದೆ, ಅಡ್ವೆಂಚರ್ ಬೈಕ್ಸ್ಗಳು ಇದ್ದಾವೆ,
ಆಫ್ ರೋಡ್ ವೆಹಿಕಲ್ಸ್ ಇದ್ದಾವೆ, ಮತ್ತು ಸ್ಕೂಟರ್ ಸೆಗ್ಮೆಂಟ್ ಇದ್ದಾವೆ. ಈವನ್ ವಿ ಆರ್ ಸೆಲ್ಲಿಂಗ್ ಫ್ರಮ್ ಸ್ಟಾರ್ಟಿಂಗ್ ಎಕ್ಸೆಲ್ ಟು ಅಪ್ ಆ್ಯಂಡ್ ಕಂಪ್ಲೀಟ್ ಹಾರ್ಲಿ ಡೇವಿಡ್ಸನ್ನು, KTM, ಯಾವ್ದು ಬೈಕ್ ಹೈ ಎಂಡ್ ಬೈಕ್ ಇದೆ ಎಲ್ಲ ಬೈಕ್ ಇದೆ, ಬನ್ನಿ ನೋಡಲ್ಲ. ಇದೊಂದು ಡ್ಯೂಕ್ ಇದೆ, ಡ್ಯೂಕ್ 125 ಇದ್ದಾವೆ, ಡ್ಯೂಕ್ 200 ಇದ್ದಾವೆ, 200, 125, ಎಕ್ಸ್ಪಲ್ಸ್ ಮಾಡಲ್ ಇದೆ. ಇದು ನಿಮ್ಗೆ ಇದು ಯಮಹಾ ಎಪ್ಸನ್ V4 ಇದ್ದಾವೆ, ಎಕ್ಸ್ಪಲ್ಸ್ ಆಫ್ ರೋಡ್ ವೆಹಿಕಲ್ ಇದ್ದಾವೆ. ಕಮ್ಮಿ ಬಜೆಟ್ನಲ್ಲಿ ನಿಮ್ಗೆ ಆಫ್ ರೋಡ್ ಬೈಕ್ ಬೇಕಂದರೆ ಯಮಹಾ ಇದು ಎಕ್ಸ್ಪಲ್ಸ್ ಹೋಗ್ಬೋದು, 204 ವಾಲ್ವು. ಮತ್ತು ಹಂಟರ್ ಇದ್ದಾವೆ, ರಾಯಲ್ ಎನ್ಫೀಲ್ಡ್ ಹಂಟರು, ಮತ್ತು ಒಂದು ಹಂಟರು, ಮತ್ತು ಹಿಮಾಲಯನ್ ಇದ್ದಾವೆ ರಾಯಲ್ ಎನ್ಫೀಲ್ಡ್ನಲ್ಲಿ. ಸೊ ಈ ಹೊಸದಾಗಿ ನಾವು ಒಂದು ಗಾಡಿ ತಂದಿದ್ದೀವಿ, ಇದು ಒಂದು KTM ಅಡ್ವೆಂಚರ್ 390. ಓಕೆ, ಸೊ ಮಾರ್ಕೆಟ್ನಲ್ಲಿ ತುಂಬ ಹೈ ಪ್ರೈಸ್ ಇದ್ದಾವೆ. ಮಾರ್ಕೆಟ್ನಲ್ಲಿ ನಿಮ್ಗೆ ಸ್ಪೋಕ್ಸ್ ವೀಲ್ ಇರೋದು ಬೈಕ್ ಸಿಗಲ್ಲ, ಆಯಿತಾ. ಸೊ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದು ಹೊಸ ಆನ್ ರೋಡ್ ಪ್ರೈಸ್ ಬರುತ್ತೆ ನಿಮಗೂ 4,75,000 ಇದ್ದಾವೆ. ವಿ ಆರ್ ಗಿವಿಂಗ್ ಇಟ್ ಫಾರ್ 3.5 lakhs, ಆಯಿತಾ. 4.7 lakhs ಇದ್ದಾವೆ ಆನ್ ರೋಡ್. 3.5 ಇದು 2022 ಮಾಡಲು ಬೇರೆ 10,000 ಕಿಲೋಮೀಟರ್ ಓಡಿದೆ, ಆಯಿತಾ. ಗಾಡಿ ಮಿಂಟ್ ಕಂಡೀಷನಲ್ಲಿ ಇದ್ದಾವೆ. ಓಕೆ, ಸೊ ಎಕ್ಸ್ಟ್ರಾ ಸೇಫ್ ಗಾರ್ಡ್ ಎಲ್ಲ ಹಾಕಿದ್ದಾರೆ. ಬೇರೆ 3.5 lakhs ನಿಮ್ಗೆ ಸಿಗತ್ತೆ. ಇದು ನೋಡಿ RC 200 ಒಂದಿದ್ದಾವೆ, ಮತ್ತು ಡ್ಯೂಕ್ 250 ಇದ್ದಾವೆ, 2023 ಮಾಡಲು. ಮತ್ತು ಹೋಂಡಾ ಹೈನೆಸ್ ಇದೆ, ಹೈನೆಸ್ ತುಂಬ ಜನ ಕೇಳ್ತಾರೆ, ಹೈನೆಸ್ ಇದೆ, ಆಯಿತಾ. ಅದನ್ನು ನೋಡ್ಕೊಳ್ಳಿ. ಸೊ ಬನ್ನಿ ಅಲ್ಲಿ ನೋಡೋಣ. ಸ್ಕೂಟರ್ ಸೆಗ್ಮೆಂಟ್ NS 200 ಇದ್ದಾವೆ. ಸೊ ಕಂಪ್ಯೂಟರ್ ಬೈಕ್ಸು ಹೋಂಡಾ ಶೈನು, ಗ್ಲಾಮರು, ಮತ್ತು TVS ರೈಡಾನು, ಹೀರೋ ಪ್ಯಾಷನ್ ಪ್ರೋ, CT 100, ಪ್ಲಾಟಿನಾ ವೆಹಿಕಲ್ ಇದ್ದಾವೆ, TVS ರೈಡನ್ ಇದ್ದಾವೆ, CT 125 ಇದ್ದಾವೆ, ಅಪಾಚಿಗಳು ಇದ್ದಾವೆ. ಮತ್ತು ಇಲ್ಲಿ ಬಂದಾಗ ಸ್ಕೂಟರ್ ಸೆಗ್ಮೆಂಟ್ ಜುಪೈಟರು, ಹೋಂಡಾ ಆಕ್ಟಿವಾ, ಡೆಸ್ಟಿನಿ, ಏನು ಹೋಂಡಾ 6G ಇದ್ದಾವೆ, ಆಕ್ಟಿವಾ 6G. ಪ್ರೈಸ್ ಎಲ್ಲ ಅದ್ರ ಮೇಲೆ ಪ್ರೈಸ್ ಎಲ್ಲ ನಿಮ್ಗೆ ಇರುತ್ತೆ. ಸೊ ನಮ್ಮ ಹತ್ರ ಏನಿದ್ರೆ ಗಾಡಿ ಮಾಡಲ್ಲು, ಮತ್ತು ಏನು ಪ್ರೈಸು, ವೆಹಿಕಲ್ಲು, ಓನರ್ ಸ್ಟೇಟಸ್ಸು, ಕಿಲೋಮೀಟ್ರು, ಎವ್ರಿಥಿಂಗ್ ಜೆನ್ಯೂನ್ ಇರುತ್ತೆ. ನಿಮಗೂ ಬೇರೆಯವ್ರ ಥರ ಯಾರು ಕಸ್ಟಮರ್ ಬರುತ್ತೋ ಅವ್ರು ನೋಡ್ಕೊಂಡು ಪ್ರೈಸ್ ಇರಲ್ಲ. ನಮಗೆ ಎಲ್ಲ ಪ್ರೈಸು ಒಂದೇ ಇರುತ್ತೆ. ಆನ್ಲೈನಲ್ಲಿ ನಮ್ಮದು ಡ್ರೈವೆಕ್ಸ್ ವೆಬ್ಸೈಟ್ನಲ್ಲಿ ಸಿಗುತ್ತೆ, OLXಲಿ ಸಿಗುತ್ತೆ, ಆಯಿತಾ. ನೀವು ಎನ್ಕ್ವೈರಿ ಮಾಡ್ಕೊಂಡು ನಮ್ಗೆ ಬರ್ಬೋದು, ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ವಿ ವಿಲ್ ಗಿವ್ ಟೆಸ್ಟ್ ಡ್ರೈವ್, ಆಯಿತಾ, ಜೆನ್ಯೂನ್ ಕಸ್ಟಮರು. ಆಮೇಲೆ ಲೋನು ಹಾಕ್ತೀವಿ ನಿಮ್ಗೆ, ಅಪ್ ಟು 80% ಲೋನ್ ಆಗುತ್ತೆ. ಲೋನ್ ಆಲ್ಸೋ ಅವೈಲೇಬಲ್ ಇದೆ. EMI ಆಪ್ಷನ್ ಇದ್ದಾವೆ ನಮ್ಮ ಹತ್ರ. IDFC, ವೀಲ್ಸ್ EMI, TVS ಕ್ರೆಡಿಟ್ ಎಲ್ಲ ಕಡೆ ಲೋನ್ ಇದ್ದಾವೆ. ನಿಮಗೆ ಇಮಿಡಿಯೇಟ್ ಲೋನ್ ಪ್ರಾಸೆಸ್ ಮಾಡಿಕೊಡ್ತೀವಿ. ಅಂದರೆ ಸೇಮ್ ಡೇ ಡೆಲಿವರಿ, ವಿತಿನ್ 1 hour ಪ್ರಾಸೆಸ್ ಮಾಡಿಕೊಂಡು ಇಮಿಡಿಯೇಟ್ ಡೆಲಿವರಿ ತೊಗೊಂಡು. ಓಕೆ, ಎಕ್ಸ್ಚೇಂಜು ಸೇಲ್ ಎಕ್ಸ್ಚೇಂಜ್ ಆಪ್ಷನ್ ಇದ್ದಾವೆ. ನಿಮ್ಮ ಗಾಡಿ ಏನಾದರೂ ಅಂದರೆ ತಂದುಕೊಟ್ಟು ಎಕ್ಸ್ಚೇಂಜ್ ಮಾಡ್ತೀವಿ, ಇಮಿಡಿಯೇಟ್ ಬೈ ಮಾಡ್ತೀವಿ. ನೀವು ಸೇಲ್ ಮಾಡಬೇಕಂದ್ರೆ ಬೈ ಮಾಡ್ತೀವಿ. ಓಕೆ, ವಿ ವಿಲ್ ಬೈ ಆಲ್ಸೋ, ನಿಮ್ಗೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ನಿಮಗೆ ಇದು EMI ಬೇಕಂದರೆ EMI ತೊಗೋಬೋದು, ಆಯಿತಾ. ಸೊ ಇಮಿಡಿಯೇಟ್ ಪ್ರಾಸೆಸ್ ನಮ್ಮದು ವಿತ್ ವಾರಂಟಿ. ಸೊ ನಮ್ಮ ಗಾಡಿ ಎಲ್ಲ ಮೆಂಟ್ ಕಂಡೀಷನ್ ಇರುತ್ತೆ, ನೋ ಸ್ಕ್ರಾಚಸ್ಸು, ಏನು ಹೊಸ ಶೋರೂಮ್ ಹತ್ರ ಇರುತ್ತೆ. ನಾವು ಮೇಂಟೈನ್ ಮಾಡೋದು ಹಂಗೆ ಮೇಂಟೈನ್ ಮಾಡ್ತೀವಿ. ನಮ್ಮ ಹತ್ರ ಈಗ ಇದು ಬರೀ ನಮ್ದು ಸ್ಟಾರ್ಟ್ ಆಯಿತು, ಮೇ ಮಂತ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಗಂಟ ನಾವು ಒಂದು 250 to 270 ವೆಹಿಕಲ್ಸ್ ಸೇಲ್ ಮಾಡಿದ್ದೀವಿ. ಒಂದು ಗಾಡಿ ಕೂಡ ಇಲ್ಲಿ ನಿಲ್ಲಲ್ಲ. ನಮ್ಮ ಕಂಪ್ಲೀಟ್ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಕೊಡ್ತೀವಿ. ಕಸ್ಟಮರ್ಸ್ ಆರ್ ಹ್ಯಾಪಿ ಕಸ್ಟಮರ್ಸು. ನಮ್ದು ಗೂಗಲ್ ಇದು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಇನ್ನೂ ಸ್ಕೂಟರ್ಸ್ ಇದ್ದಾವೆ, ನಮ್ಮ ವೆಹಿಕಲ್ಸ್ ಚೆಕ್ ಮಾಡಿ. ಓಕೆ, ಥ್ಯಾಂಕ್ಸ್ ಸರ್, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್ ಈ ಡ್ರೈವೆಕ್ಸ್ ಅನ್ನೋದು. ಓಕೆ, ಎಲ್ಲ ಜೆನ್ಯೂನ್ ಬೈಕ್ಸು ಎಷ್ಟೊಂದು ಸರ್ವಿಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ನಾವೆಲ್ಲರಿಗೂ ಹೇಳ್ತಾ ಡಿಸೆಂಬರ್ ಆಫರ್ ನಡೀತಾ ಇದೆ. ಡಿಸೆಂಬರ್ ಆಫರ್ ಏನು, ಇನ್ಶೂರೆನ್ಸ್ ಫ್ರೀ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಪ್ಲಸ್ RTO ಚಾರ್ಜಸ್ ಎಕ್ಸ್ಟ್ರಾ ಇರಲ್ಲ. ಮತ್ತು ನಿಮಗೂ ಒಂದು ಹೆಲ್ಮೆಟ್ ಸಿಗುತ್ತೆ. ಯಾರ್ಯಾರು ಬೈ ಮಾಡ್ತಾರೋ ಡಿಸೆಂಬರ್ ಎಂಡ್ ಬರೆ ಅವ್ರಿಗೂ ಹೆಲ್ಮೆಟ್ಟು, 1 year ಇನ್ಶೂರೆನ್ಸು, ನೋ RTO ಚಾರ್ಜಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ತುಂಬ ಗ್ರೇಟ್ ಸರ್ ಇದು. ಥ್ಯಾಂಕ್ಸ್ ಸರ್. ಸೊ ಕೇಳಿದ್ರಲ್ಲ ಎಲ್ಲ ಡ್ರೈವೆಕ್ಸ್ ಏನಂತ. ನಿಜವಾಗ್ಲೂ ತುಂಬ ಗ್ರೇಟ್ ಅನ್ನಿಸ್ತಾ ಇದೆ. ಎಷ್ಟೊಂದು ಫೀಚರ್ಸ್ ಇದೆ, ಮತ್ತು ಹೊಸ ಬೈಕ್ಸ್ ಥರ ಇರೋದು, ತುಂಬ ಜೆನ್ಯೂನ್ ಆಗಿರೋ ಎಲ್ಲ ಥರ ಸರ್ವಿಸ್ನ ಮಾಡ್ತಿದ್ದಾರೆ. ನೀವು ಸೇಲ್ ಮಾಡ್ಬೋದು, ಬೈ ಮಾಡ್ಬೋದು, ಸರ್ವಿಸ್ ಮಾಡ್ಬೋದು. ಇಲ್ಲಿ ಪರ್ಚೇಸ್ ಮಾಡಿದ್ರೆ ಇವರ ಒಂದು ಔಟ್ಲೆಟಲ್ಲಿ ನೀವು ಎಲ್ಲಾದರೂ ಸರ್ವಿಸ್ನೂ ಪಡಿಬೋದು. ನಿಜವಾಗ್ಲೂ ತುಂಬ ಗ್ರೇಟ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಅದು ಬೇರೆ ಈಗ ಇಯರ್ ಎಂಡ್ ಅಂತ ಹೇಳ್ಬಿಟ್ಟು ನಿಮ್ಗೆ RTO ಚಾರ್ಜಸ್ಸು, ಯಾವುದೇ ಸರ್ವಿಸ್ ಚಾರ್ಜಸ್ಸು ಇಲ್ಲ. ನಿಮಗೆ ಸ್ಪೆಷಲಾಗಿ ಹೆಲ್ಮೆಟ್ ಕೊಡ್ತಿದ್ದಾರೆ. ಎಷ್ಟೊಂದು ನಿಮಗೆ ಬೆನಿಫಿಟ್ಸ್ ಇದೆ. ನಿಜವಾಗ್ಲೂ ಒಂದ್ಸರಿ ಖಂಡಿತ ಬಂದು ಎಲ್ಲರೂ ವಿಸಿಟ್ ಮಾಡಲೇಬೇಕು. ನಿಮಗೆ ಬೈಕ್ ತೊಗೊಳ್ಬೇಕು ಅಂದರೆ ಫಸ್ಟ್ ಒಂದ್ಸರಿ ಡ್ರೈವೆಕ್ಸಲ್ಲಿ ನೀವು ಎನ್ಕ್ವೈರಿ ಮಾಡಿ. ಸೊ ಮಿಕ್ಕಿದ್ದೆಲ್ಲ ನಿಮಗೆ ಪ್ರೈಸ್ ಡೀಟೇಲ್ಸು ಎಲ್ಲದಕ್ಕೂ ನಾನು ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ನ ಕೊಡ್ತೀನಿ. ನಾನು ಕಾಂಟ್ಯಾಕ್ಟ್ಸು ನಂಬರ್ಸ್ ಆಲ್ಸೋ ಕೊಡ್ತೀನಿ. ಮಿಕ್ಕಿದ್ದೆಲ್ಲ ಲಿಂಕ್ಸ್ನೂ ಕೊಡ್ತೀನಿ. ಡ್ರೈವೆಕ್ಸ್ ಅಂದರೆ ಏನು ಅಂತ, ಯಾವ ಥರ ಅದು ಬೈಕ್ ಅನ್ನೋದು ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ನೀವು ಒಂದ್ಸರಿ ಡಿಸ್ಕ್ರಿಪ್ಷನಲ್ಲಿ ಆ ಕಾಂಟ್ಯಾಕ್ಟ್ ನಂಬರ್ಸ್ನ ನೋಡಿಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.